ಹಲೋ ಫ್ರೆಂಡ್ಸ್, ಇಡಿ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಎಗ್ ಮಸಾಲ ರೆಸಿಪಿಯನ್ನು ಹೇಳ್ತಿದ್ದೇನೆ. ಸೊ ವೆರಿ ಕ್ವಿಕ್ ಆ್ಯಂಡ್ ಸಿಂಪಲ್ ರೆಸಿಪಿ, ಬೇಗನೆ ಆಗ್ತದೆ. ಸೊ ಎಗ್ಗೊಂದು ಬಾಯ್ಲ್ ಮಾಡಿ ಇಟ್ಟರೆ ಸಾಕು. ಸೊ ಇಲ್ಲಿ ಫಸ್ಟಿಗೆ ನಾನೊಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸೊ ಎಣ್ಣೆ ನಿಮ್ಮ ಮೇಲೆ ಡಿಪೆಂಡ್, ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ. ಸೊ ಎಣ್ಣೆ ಒಳ್ಳೆಯದಾಗಿ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಒಳ್ಳೆಯದಾಗಿ ಬಿಸಿ ಆದಮೇಲೆ ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದು ಮಾಡಿ ಕಟ್ ಮಾಡಿದ್ದೇನೆ. ಸೊ ಅದನ್ನು ಇಲ್ಲಿ ಸೇರಿಸ್ತಿದ್ದೇನೆ. ಇದನ್ನು ಸ್ವಲ್ಪ ಒಳ್ಳೆಯದಾಗಿ ಫ್ರೈ ಮಾಡುವ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೇನೆ. ಸೊ ಕರಿಬೇವು ಸೊಪ್ಪಾದಮೇಲೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಕೂಡ ಸೇರಿಸುವ. ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಸೊ ಈಗ ಈರುಳ್ಳಿಯನ್ನು ಒಳ್ಳೆಯದಾಗಿ ಫ್ರೈ ಮಾಡಬೇಕು, ಲೈಟ್ ಬ್ರೌನ್ ಕಲರ್ ಬರುವ ತನಕ. ಫ್ಲೇಮನ್ನು ಇಲ್ಲಿ ನಾನು ಹೈಯೇ ಇಟ್ಟಿದ್ದೇನೆ. ಸೊ ಹೈ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡುವ. ಆಗ ಸ್ವಲ್ಪ ಕ್ರಂಚಿ ಟೇಸ್ಟ್ ಕೂಡ ಇರುತ್ತೆ ಆನಿಯನಲ್ಲಿ. ಇನ್ನು ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಕಮ್ಮಿ ಆಯಿತು ನನಗೆ, ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ಹಾಕ್ತಿದ್ದೇನೆ. ಇಲ್ಲಿ ನಾನು ಈರುಳ್ಳಿಯನ್ನು ಒಂದು ದೊಡ್ಡ ಸೈಜದ್ದು ಹಾಕಿದ್ದೆ. ಸೊ ಟೊಮೆಟೊ ಮಾತ್ರ ನಾನಿಲ್ಲಿ 3 ತಗೊಂಡಿದ್ದೇನೆ, ಮೀಡಿಯಮ್ ಸೈಜ್. ಸೊ ಇದಕ್ಕೆ ಸ್ವಲ್ಪ ಟೊಮೆಟೊ ಜಾಸ್ತಿ ಆಗಬೇಕಾಗುತ್ತೆ. ಸೊ ಹೀಗೆ ಟೊಮೆಟೊವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಬೇಕು. ಇನ್ನು ಈ ಟೊಮೆಟೊವನ್ನು ಒಳ್ಳೇದು ಮಾಡಿ ಸಾಫ್ಟ್ ಆಗುವ ತನಕ ಹೀಗೇ ಇಡಬೇಕು. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸುವ. ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಹುಡಿ ಹಾಕ್ತಿದ್ದೇನೆ. ಸೊ ಯಾಕಂದರೆ ಎಗ್ ಹಾಕೋದ್ರಿಂದ ಸೊ ಸ್ಮೆಲ್ ಬರಬಾರ್ದಂತ ನಾವು ಅರಿಶಿನ ಹುಡಿ ಹಾಕೋದು. ಇನ್ನು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಿದ್ದೇನೆ, ಯಾಕಂದರೆ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಅದಕ್ಕೋಸ್ಕರ.
ಅಂದರೆ ಒಂದು 10 ನಿಮಿಷ ಇಡುವುದಂತ ಹಾಗೆಯೇ ಮುಚ್ಚಳ ಮುಚ್ಚಿ. ಸೊ ನಿಮಗೆ ನೀರು ಹಾಕದೆ ಕೂಡ ಇಡ್ಬೋದು. ಸ್ವಲ್ಪ ಆಯಿಲ್ ಎಲ್ಲ ಜಾಸ್ತಿ ಹಾಕಿದರೆ ಸೊ ಆಯಿಲ್ ಬಿಡುವ ತನಕ ಅದು ಸಾಫ್ಟ್ ಆಗ್ತದೆ. ಸೊ ನಾನು ಆಯಿಲ್ ಜಾಸ್ತಿ ಹಾಕಲಿಲ್ಲ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿದ್ದೇನೆ. ಸೊ ನೀರನ್ನು ಸೇರಿಸಿ ಹೀಗೆ ಮುಚ್ಚಳ ಮುಚ್ಚಿ ಇಡ್ತಿದ್ದೇನೆ. ಸೊ ಸಾಫ್ಟ್ ಆಗಲಿ, ಒಂದು 10 ನಿಮಿಷದಲ್ಲಿ ಆಗ್ತದೆ. ಸೊ ಅಷ್ಟರ ತನಕ ಇಲ್ಲಿ ಬಾಯ್ಲ್ ಮಾಡಿಟ್ಟಂಥ ಎಗ್ಗಿನ ಸಿಪ್ಪೆಯನ್ನೆಲ್ಲ ತೆಗೆಯುವ. ಸೊ ಈಗ 10 ನಿಮಿಷ ಆಗಿದೆ ನೋಡಿ, ಎಲ್ಲ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ನೀರು ಹಾಕಿದ್ದು ಯಾಕಂದರೆ ಒಂದು ಇಲ್ಲದಿದ್ದರೆ ತಳತಾಗ್ತದೆ. ಅಂದರೆ ನೀರು ಹಾಕದೆ ಸಾಫ್ಟ್ ಆಗಲಿಕ್ಕೆ ಇಟ್ಟರೆ, ಎಣ್ಣೆ ಹಾಕಿದರೆ ಪರವಾಗಿಲ್ಲ, ಅಂದರೆ ತುಂಬ ಎಣ್ಣೆ ಇದ್ದು ಹಾಗೆಯೇ ಸಾಫ್ಟ್ ಆಗಲಿಕ್ಕೆ ಬಿಟ್ಟರೆ ಏನಾಗಲ್ಲ. ಆದರೆ ಎಣ್ಣೆ ಕಮ್ಮಿ ಇದ್ದು ಹಾಗೆಯೇ ಬಿಟ್ಟರೆ ತಳತಾಗ್ತದೆ, ಮತ್ತು ಕರ್ಚಿ ಹೋಗ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದು. ಇನ್ನಿದಕ್ಕೆ ನಾನಿಲ್ಲಿ ಚಿಕನ್ ಮಸಾಲ ಹಾಕ್ತಿದ್ದೇನೆ. ಸೊ ಚಿಕನ್ ಮಸಾಲ ಒಮ್ಮೆ ಯೂಸ್ ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಸೊ ನೋಡಿ, ಚಿಕನ್ ಮಸಾಲ ಹಾಕಿದ ಮೇಲೆ ಅಂತೂ ಟೇಸ್ಟ್ ಅಂತೂ ಸೂಪರಾಗಿ ಆಗಿದೆ. ಇದಕ್ಕೆ ಎಗ್ಗೆ ಅಲ್ಲ, ನೀವು ಚಿಕನ್ ಕೂಡ ಸೇರಿಸ್ಬೋದು. ಅಂದರೆ ಎಗ್ಗಿನ ಬದಲು ಚಿಕನ್ ಹಾಕಿದರೆ ಕೂಡ ಒಳ್ಳೆಯದಾಗುತ್ತೆ ಈ ರೆಸಿಪಿಗೇನೆ. ಇನ್ನು ನಿಮಗೆ ಹೀಗೇ ಬೇಕಾದರೂ ಕೂಡ ಇಡ್ಬೋದು, ಅಥವಾ ನೀರು ಕೂಡ ಸೇರಿಸ್ಬೋದು. ನಾನು ಸ್ವಲ್ಪ ಗ್ರೇವಿ ಮಾಡ್ತಿದ್ದೇನೆ, ಯಾಕಂದರೆ ನಾವು 3 ಜನ ಇದ್ದೇವಲ್ಲ, ಅದಕ್ಕೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರಲ್ಲಿ ಇಡ್ತಿದ್ದೇನೆ. ನಿಮಗೆ ಬೇಕಾದರೆ ತಿಕ್ ಮಸಾಲ ಟೈಪಲ್ಲಿ ಕೂಡ ಇಡ್ಬೋದು. ಇನ್ನು ಎಗ್ಗನ್ನು ಹೀಗೆ ಕಟ್ ಮಾಡಬೇಕು ಒಂದು ಚಾಕುವಲ್ಲಿ, ಅದಕ್ಕೆ ಅಂದರೆ ಕಟ್ ಆಗಬೇಕು ಚಿಕ್ಕ ಚಿಕ್ಕದು, ಆಗ ಒಳ್ಳೆಯದಾಗಿ ಎಗ್ಗಿಗೆ ಕೂಡ ಆ ಮಸಾಲ ತಾಗುತ್ತೆ.
ಬೇಕಾದರೆ ಎಗ್ಗನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಕೂಡ ನಿಮಗೆ ಇದಕ್ಕೆ ಸೇರಿಸಬಹುದು, ಇಲ್ಲದಿದ್ದರೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಸೊ ಇನ್ನು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಸೊ ನೋಡಿ, ಸಿಂಪಲಾಗಿ ಕ್ವಿಕ್ಕಾಗಿ ಆಗುವ ಎಗ್ ಮಸಾಲ ರೆಡಿ ಆಯಿತು. ಸೊ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.